ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 12 ಕುಮಾರರು ಹಾಗೂ ಮತ್ತಿತರರ ಸೃಷ್ಟಿ. ಇದರಿಂದ ಇವತ್ತು 3 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 20. ಮೈತ್ರೇಯ ಉವಾಚ ಏವಮಾತ್ಮ ಭುವಾದಿಷ್ಟ ಪರಿಕ್ರಮ್ಯ ಗಿರಾಂಪತಿಂ ಬಾಢಮಿತ್ಯ ಮುಮಾಮಂತ್ರ್ಯ ವಿವೇಶ ತಪಸೇವನಂ. ಅನುವಾದ: ಶ್ರೀ ಮೈತ್ರೇಯರು ಹೇಳಿದರು, ಹೀಗೆ ರುದ್ರನು ಬ್ರಹ್ಮನಿಂದ ಆದೇಶಿತನಾಗಿ ವೇದಗಳ ಪತಿಯಾದ ತನ್ನ ತಂದೆಗೆ ಪ್ರದಕ್ಷಿಣೆ ಬಂದನು. ಅವನನ್ನು ಸಮ್ಮತಿ ಸೂಚಕ ಪದಗಳಿಂದ ಸಂಬೋಧಿಸುತ್ತಾ ಕಠಿಣ ತಪಸ್ಸುಗಳನ್ನು ಆಚರಿಸಲು ಅರಣ್ಯವನ್ನು ಪ್ರವೇಶಿಸಿದನು. ಶ್ಲೋಕ 21. ಅಥಾಭಿಧ್ಯಾಯತಃ ಸರ್ಗಂ ದಶಪುತ್ರ ಪ್ರಜಗ್ನಿರೆ ಭಗವಚ್ಛಕ್ತಿಯುಕ್ತಸ್ಯ ಲೋಕಸಂತಾನ ಹೇತವಃ. ಅನುವಾದ: ದೇವೋತ್ತಮ ಪರಮಪುರುಷನಿಂದ ಅಧಿಕಾರ ಪಡೆದ ಬ್ರಹ್ಮನು ಜೀವಿಗಳನ್ನು ಉತ್ಪಾದಿಸಲು ಯೋಚಿಸಿದನು. ಸಂತಾನಗಳ ವಿಸ್ತರಣೆಗಾಗಿ 10 ಜನ ಗಂಡು ಮಕ್ಕಳನ್ನು ಪಡೆದನು. ಶ್ಲೋಕ 22. ಮರೀಚಿರತ್ರಂಗಿರಸೌ ಪುಲಸ್ತ್ಯ ಪುಲಃ ಕ್ರತುಃ ಭೃಗುರ್ವಸಿಷ್ಠೋ ದಕ್ಷಶ್ಚ ದಶಮಸ್ತತ್ರ ನಾರದಃ. ಅನುವಾದ: ಮರೀಚಿ, ಅತ್ರಿ, ಅಂಗೀರ, ಪುಲಸ್ತ್ಯ, ಪುಲಹ, ಕ್ರತು, ಭೃಗು, ವಸಿಷ್ಠ, ದಕ್ಷ ಮತ್ತು 10ನೆಯ ಮಗ ನಾರದ ಇವರು ಹೀಗೆ ಹುಟ್ಟಿದರು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಬ್ರಹ್ಮ ರುದ್ರನಿಗೆ ಹೇಳ್ತಾನೆ, ನೀನು ಸ್ವತಃ ತಪಸ್ಸಲ್ಲಿ ಕೂತ್ಕೊಳ್ಳೋದೇ ಒಳ್ಳೆಯದು, ಅದು ಎಲ್ಲರಿಗೂ ಕೂಡ ಒಳ್ಳೇದಾಗತ್ತೆ, ನಿನಗೂ ಕೂಡ ಕಲ್ಯಾಣವನ್ನು ಉಂಟು ಮಾಡುತ್ತೆ. ತಪಸ್ಸಿನಿಂದ ಮಾತ್ರನೇ ನೀನು ಮೊದಲಿದ್ದಂಗೆ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗೋದು. ಆಮೇಲೆ ತಪಸ್ಸಿನ ಮೂಲಕ ಮಾತ್ರನೇ ನಾವು ಭಗವಂತನನ್ನು ಸಂಧಿಸೋದಕ್ಕಾಗೋದು. ಅವನು ಎಲ್ಲ ಜೀವಿಗಳ ಹೃದಯದಲ್ಲಿ ಇದ್ದಾನೆ, ಆದರೆ ಅದೇ ಸಮಯಕ್ಕೆ ಎಲ್ಲ ಇಂದ್ರಿಯಗಳಿಗೆ ಅವನು ಅಗೋಚರನಾಗಿದ್ದಾನೆ ಅಂತಂದ್ಬಿಟ್ಟು ತಿಳ್ಕೊಂಡಿದ್ವಿ. ಈಗ ಮುಂದುವರೆದು ಇಲ್ಲಿ ಮೈತ್ರೇಯ ಮಹರ್ಷಿಗಳು ಹೇಳ್ತಾರೆ, ಹೀಗೆ ರುದ್ರ ಬ್ರಹ್ಮನಿಂದ ಆದೇಶವನ್ನ ಪಡೆದು ವೇದಗಳ ಪತಿಯಾದ ತನ್ನ ತಂದೆಗೆ ಪ್ರದಕ್ಷಿಣೆ ಬರ್ತಾನೆ. ನೋಡಿ, ವೇದಗಳು ಎಲ್ಲಿಂದ ಬಂದಿದ್ದು ಅಂತಂದ್ರೆ ಬ್ರಹ್ಮನಿಂದ. ಅದಕ್ಕೆ ಅವನು ವೇದಗಳ ಪತಿ, ಅವನು ರುದ್ರನ ತಂದೆ. ಅವನಿಗೆ ಒಂದು ಪ್ರದಕ್ಷಿಣೆ ಬಂದು ಅವನನ್ನ ಒಳ್ಳೆ ರೀತಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಕಠಿಣ ತಪಸ್ಸುಗಳನ್ನು ಆಚರಣೆ ಮಾಡೋದಕ್ಕೋಸ್ಕರ ಅವನು ಅರಣ್ಯವನ್ನ ಪ್ರವೇಶ ಮಾಡ್ತಾನೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಭಗವಂತನಿಂದ ಅಧಿಕಾರವನ್ನು ಪಡೆದಂತಹ ಬ್ರಹ್ಮ ಜೀವಿಗಳನ್ನ ಈಗ ಉತ್ಪಾದನೆ ಮಾಡಬೇಕಲ್ಲ. ಈಗ ರುದ್ರನಿಗೆ ಹೇಳ್ದ, ಅವನಿಂದ ಎಲ್ಲ ಹಾಳು ಮಾಡುವಂಥವ್ರೇ ಹುಟ್ಟಿದ್ರು, ಸೊ ಅದಕ್ಕೋಸ್ಕರ ಅದನ್ನ ನಿಲ್ಲಿಸ್ಬಿಡು ಅಂತ ಹೇಳಿ ಅವನನ್ನ ತಪಸ್ಸಿಗೆ ಕಳಿಸ್ಬಿಟ್ಟ. ಕುಮಾರರನ್ನ ಹುಟ್ಟಿಸಿದ್ದ, ಆದರೆ ಅವರು ಸಂತಾನೋತ್ಪತ್ತಿ ಮಾಡೋದಕ್ಕೆ ಅವರು ಒಪ್ಕೊಳ್ಳಿಲ್ಲ. ಈಗ ಇಬ್ಬರದು ಆಯ್ತಾ. ಈಗಿನ್ನ ಜೀವಿಗಳನ್ನ ಉತ್ಪಾದನೆ ಮಾಡಬೇಕಲ್ಲ, ಅದಕ್ಕೋಸ್ಕರ 10 ಜನ ಗಂಡು ಮಕ್ಕಳನ್ನ ಅವನು ಪಡಿತಾನೆ. ಸಂತಾನ ವಿಸ್ತರಣೆ ಮಾಡೋದಕ್ಕೋಸ್ಕರ ಅವನು ತನ್ನಿಂದ 10 ಜನ ಮಕ್ಕಳನ್ನ ಪಡಿತಾನೆ. ನೋಡಿ, ಇವರಿಂದಾನೇ ನಾವೆಲ್ಲರೂ ಬಂದಿರುವಂಥದ್ದು. ಆ 10 ಜನ ಮಕ್ಕಳು ಯಾರು ಅಂತಂದ್ರೆ ಮರೀಚಿ, ಅತ್ರಿ, ಅಂಗೀರ, ಪುಲಸ್ತ್ಯ, ಪುಲಹ, ಕ್ರತು, ಭೃಗು, ವಸಿಷ್ಠ, ದಕ್ಷ ಮತ್ತೆ 10ನೇ ಮಗ ಯಾರು ಅಂತಂದ್ರೆ ನಾರದ. ಹೀಗೆ ಇವರೆಲ್ಲರೂ ಕೂಡ ಹುಟ್ಟುತ್ತಾರೆ. ಈಗ ಬ್ರಹ್ಮನಿಂದ ಸ್ವಯಂ ಹುಟ್ಟಿರುವಂತಹ ಮಕ್ಕಳು ಯಾರ್ಯಾರು ಅನ್ನೋದು ಗೊತ್ತಾಯ್ತಲ್ಲ, ಇವರೆಲ್ಲರೂ ಮಹರ್ಷಿಗಳು. ಆಯ್ತಾ? ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಸೃಷ್ಟಿ, ಸ್ಥಿತಿ ಮತ್ತೆ ಲಯಗಳು ವಿಶ್ವ ಅಭಿವ್ಯಕ್ತಿಯ ಒಂದು ಸಂಪೂರ್ಣ ಪ್ರಕ್ರಿಯೆ. ಅದು ಬದ್ಧ ಜೀವಿಗಳಿಗೆ ಭಗವದ್ಧಾಮಕ್ಕೆ ಹಿಂದಿರುಗಲು ಒಂದು ಅವಕಾಶ ನೀಡುವ ಉದ್ದೇಶ ಹೊಂದಿದೆ. ತನ್ನ ಸೃಜನ ಪ್ರಯತ್ನದಲ್ಲಿ ತನಗೆ ಸಹಾಯ ಮಾಡಲು ಬ್ರಹ್ಮನು ರುದ್ರನನ್ನು ಸೃಷ್ಟಿಸಿದನು. ಆದರೆ ರುದ್ರನು ಪ್ರಾರಂಭದಿಂದಲೇ ಸಂಪೂರ್ಣ ಸೃಷ್ಟಿಯನ್ನು ಧ್ವಂಸ ಮಾಡಲು ಮೊದಲು ಮಾಡಿದನು. ಹೀಗಾಗಿ ಅವನನ್ನು ಅಂತಹ ವಿಧ್ವಂಸಕಾರಿ ಚಟುವಟಿಕೆಗಳಿಂದ ತಡೆಯಬೇಕಾಯಿತು. ಆದ್ದರಿಂದ ಬ್ರಹ್ಮನು ಮತ್ತೊಂದು ಕೂಟ ಸತ್ಪುತ್ರರನ್ನು ಸೃಷ್ಟಿಸಿದನು. ಅವರು ಹೆಚ್ಚಾಗಿ ಐಹಿಕ ಕಾಮ್ಯ ಕರ್ಮಗಳ ಪರವಾಗಿದ್ದರು. ನೋಡಿ ಹೇಗೆ ಈ ಸೃಷ್ಟಿ ಕಾರ್ಯ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಸೃಷ್ಟಿ, ಸ್ಥಿತಿ, ಲಯ
ಯಾವುದಾದ್ರೂ ಆಗಿರ್ಬೋದು. ಇದು 3 ಇದ್ದಾಗ ಈ ವಿಶ್ವ ಅಭಿವ್ಯಕ್ತಿಯ ಒಂದು ಸಂಪೂರ್ಣ ಪ್ರಕ್ರಿಯೆ ಇದು ಸೃಷ್ಟಿಯಾಗತ್ತೆ. ಕೆಲವೊಂದು ಕಾಲ ಅದು ಇರತ್ತೆ, ಆಮೇಲೆ ಅದು ಲಯವಾಗುತ್ತೆ. ಇದನ್ನು ಯಾಕೆ ಮಾಡಿದ್ದಾರೆ ಅಂತಂದ್ರೆ ಬದ್ಧ ಜೀವಿಗಳಿಗೋಸ್ಕರ ಒಂದು ಅವಕಾಶ ಇದು. ಈ ಒಂದು ಸೃಷ್ಟಿ ಏನಿದೆಯೋ, ಬದ್ಧಾತ್ಮರು ಯಾರ್ಯಾರೆಲ್ಲ ನಾವಿದೀವೋ, ನಾವು ಏನು ಮಾಡಿದ್ವಿ, ನಾನೇ ಒಡೆಯ, ನಾನು ಅದನ್ನು ಅನುಭವಿಸ್ಬೇಕು ಒಡೆತನವನ್ನು ಅಂತೆಲ್ಲ ಅಂದ್ಕೊಂಡಿರ್ತೀವಿ. ಭಗವಂತನಿಗೆ ಸರಿಸಮಾನವಾಗಿ ನಾನು ಇರಬೇಕು ಅಂತ ಅಂದ್ಕೊಂಡ್ಬಿಡ್ತೀವಿ. ಆದರೆ ಅದು ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಮ್ಮನ್ನು ಈ ಒಂದು ಬದ್ಧ ಜೀವನಕ್ಕೆ ಕಳಿಸಿದ್ದಾನೆ ಭಗವಂತ. ಇಲ್ಲಿ ಎಲ್ಲ ಅನುಕೂಲಗಳನ್ನು ಕೊಟ್ಟಿದ್ದಾನೆ. ಏನಕ್ಕೆ ಕೊಟ್ಟಿದ್ದಾನೆ? ನನ್ನ ಬದ್ಧ ಸ್ಥಿತಿಯಿಂದ ನಾನು ಮುಕ್ತ ಸ್ಥಿತಿಗೆ ಹೋಗೋದಿಕ್ಕೆ, ಒಂದು ಕೆಳಮಟ್ಟದ ಸ್ಥಿತಿಯಿಂದ ಉನ್ನತ ಮಟ್ಟಕ್ಕೆ ಹೋಗೋದಿಕ್ಕೆ. ಅಂದರೆ ಇಲ್ಲಿರುವಂಥ ಬದ್ಧ ಜೀವನದಿಂದ ಭಗವದ್ಧಾಮಕ್ಕೆ ನಾವು ವಾಪಸ್ ಹೋಗೋದಕ್ಕೆ ಒಂದು ಅವಕಾಶವನ್ನ ಕೊಡೋದಕ್ಕೋಸ್ಕರ ಈ ಒಂದು ಭೌತಿಕ ಪ್ರಪಂಚವನ್ನ ಸೃಷ್ಟಿ ಮಾಡಿದ್ದಾನೆ. ತನ್ನ ಒಂದು ಸೃಷ್ಟಿ ಕಾರ್ಯದಲ್ಲಿ ನನಗೆ ಸಹಾಯ ಮಾಡಲಿ ಅಂತ ಬ್ರಹ್ಮರುದ್ರನನ್ನ ಸೃಷ್ಟಿ ಮಾಡ್ದ. ಆದರೆ ರುದ್ರ ಏನು ಮಾಡ್ದ, ಅವನ ಒಂದು ಸ್ವಭಾವನೇ ಅದು. ಅದಕ್ಕೋಸ್ಕರ ಪ್ರಾರಂಭದಿಂದನೇ ಸಂಪೂರ್ಣ ಸೃಷ್ಟಿಯನ್ನು ಹಾಳು ಮಾಡೋದಕ್ಕೆ ಅವನು ಶುರು ಮಾಡ್ತಾನೆ. ಅದಕ್ಕೋಸ್ಕರ ನೀನು ಈ ರೀತಿ ಕೆಲಸ ಮಾಡಬೇಡ, ನಿಲ್ಲಿಸು ಅಂತ ಹೇಳಬೇಕಾಯ್ತು ಅವನು. ಅದಕ್ಕೋಸ್ಕರ ಈಗ ರುದ್ರನನ್ನು ಕಳಿಸ್ಬಿಟ್ಟ. ಈಗ ಸೃಷ್ಟಿ ಕಾರ್ಯ ಮುಂದುವರಿಬೇಕಲ್ಲ. ಸೊ ಈ ರೀತಿ ಕೋಪ ಇರೋರು, ನಾಶ ಮಾಡೋರು ಇದ್ರೆ ನಾನು ಸೃಷ್ಟಿ ಮಾಡೋದಕ್ಕಾಗಲ್ಲ ಅಂತಂದ್ಬಿಟ್ಟು ಇನ್ನೊಂದು ಕೂಟವನ್ನ, ಒಂದು ಗುಂಪನ್ನ ಸೃಷ್ಟಿ ಮಾಡ್ತಾನೆ. ಅದು ಯಾರು ಅಂದರೆ ಸತ್ಪುತ್ರರನ್ನ ಪಡಿತಾನೆ. ಒಳ್ಳೆ ರೀತಿಯ ಮನಸ್ಸಿರ್ಬೇಕು ಅವ್ರಿಗೆ, ಒಳ್ಳೇದನ್ನು ಮಾಡಬೇಕು ಅನ್ನುವಂಥ ಒಂದು ಮನಸ್ಸಿರುವಂತಹ ಒಳ್ಳೆ ಮಕ್ಕಳನ್ನು ಅವನು ಸೃಷ್ಟಿ ಮಾಡ್ತಾನೆ. ಅವರು ಹೆಚ್ಚಾಗಿ ಏನು ಅಂತಂದರೆ ಐಹಿಕ ಪ್ರಪಂಚದಲ್ಲಿ ಕಾಮ್ಯ ಕರ್ಮಗಳಿರುತ್ತಲ್ಲ, ಅಂದರೆ ನಾವು ಮಾಡಲೇಬೇಕಾಗಿರುವಂಥ ಕೆಲಸಗಳು, ಕರ್ತವ್ಯಗಳು ಅಂತ ನಾವೇನು ಹೇಳ್ತೀವೋ ಅಂಥ ಕೆಲಸಗಳ ಪರವಾಗಿದ್ರು. ಇದು ಮಾಡಬೇಕು, ಅದು ಮಾಡಬೇಕು, ಆ ರೀತಿ. ಅಂದರೆ ಏನು, ಐಹಿಕ ಪ್ರಪಂಚದಲ್ಲಿ ನಾವು ಇರಬೇಕಾದ್ರೆ ಏನೇನೆಲ್ಲ ನಮ್ಮ ಕೆಲಸಗಳಿದೆಯೋ ಅಂಥ ಕೆಲಸಗಳ ಪರವಾಗಿದ್ರು ಅವರು. ಆದರೆ ಭಗವಂತನ ಭಕ್ತಿ ಸೇವೆ ಇಲ್ಲದೆ ಬದ್ಧಾತ್ಮಗಳಿಗಂತೂ ಲಾಭ ಇಲ್ಲ ಅನ್ನೋದು ಬ್ರಹ್ಮನಿಗೆ ಚೆನ್ನಾಗಿ ಗೊತ್ತಿತ್ತು. ಈಗ ಈ ಐಹಿಕ ಪ್ರಪಂಚಕ್ಕೆ ನಾವು ಬಂದಿರೋದೇನಕ್ಕೆ? ಮತ್ತೆ ನಾವು ಭಗವದ್ಧಾಮಕ್ಕೆ ಮರಳಬೇಕು, ನಮ್ಮನ್ನು ನಾವು ಶುದ್ಧಿ ಮಾಡಿಕೊಂಡು ಮತ್ತು ವಾಪಸ್ ಹೋಗ್ಬೇಕು. ಜೈಲ್ಗೆ ಯಾಕೆ ಹಾಕ್ತಾರೆ? ಜೈಲಲ್ಲಿ ಆ ಶಿಕ್ಷೆಗಳನ್ನು ಅನುಭವಿಸಿದಾಗ ನಮಗೆ ರಿಯಲೈಸೇಷನ್ ಆಗಬೇಕು, ಹೌದು ನಾನು ಮಾಡಿದ ತಪ್ಪು, ನಾನು ಈ ರೀತಿ ಮಾಡಬಾರ್ದು ಅನ್ನೋದು ನಮಗೆ ಗೊತ್ತಾಗ್ಲಿ ಅಂತಂದ್ಬಿಟ್ಟು. ಅಲ್ಲಿ ಹೋಗ್ಬಿಟ್ಟು ಅದನ್ನು ತಿದ್ಕೊಳ್ಳಿಲ್ಲ ಅಂತಂದರೆ ಏನು ಪ್ರಯೋಜನ? ಅದಕ್ಕೆ ಏನು ಬೇಕೋ ಆ ಒಂದು ಕೆಲಸವನ್ನ ಅಲ್ಲಿ ಜೈಲಿನ ಅಧಿಕಾರಿಗಳಾಗಿರ್ಬೋದು, ಅಲ್ಲಿ ನೋಡ್ಕೊಳ್ಳೋರಾಗಿರ್ಬೋದು, ಅವ್ರಿಗೆ ಆ ರೀತಿ ಹೇಳ್ಕೊಡ್ಲಿಲ್ಲ ಅಂತಂದರೆ ಅವ್ರು ಹೇಗೆ ತಿದ್ಕೊಳ್ಳೋಕೆ ಸಾಧ್ಯ ಆಗುತ್ತೆ? ಸೊ ಅದೇ ರೀತಿ ಈ ಭೌತಿಕ ಪ್ರಪಂಚಕ್ಕೆ ನಾವು ಬಂದಿರೋದೇ ಮತ್ತೆ ಭಗವದ್ಧಾಮಕ್ಕೆ ಮರಳಿ ಹೋಗಬೇಕು ಅಂತ. ಆದರೆ ಈ ಸತ್ಪುತ್ರರಿಗೆ ಯಾವುದ್ರ ಕಡೆ ಇದ್ರು ಅಂತಂದರೆ ಐಹಿಕದಲ್ಲಿ ಏನೆಲ್ಲ ಒಳ್ಳೊಳ್ಳೆ ಕೆಲಸ ಮಾಡಬೇಕು, ನಮ್ಮ ಕರ್ತವ್ಯಗಳೇನು, ಅದನ್ನೆಲ್ಲ ಹೇಗೆ ಮಾಡೋದು, ಇದನ್ನು ಹೇಳ್ಕೊಡ್ತಾ ಇದ್ರು. ಅಂದರೆ ಅದರ ಪರವಾಗಿ ಅವರಿದ್ರು. ಆದರೆ ಭಕ್ತಿ ಸೇವೆನೇ ಇಲ್ಲ ಅಂತಂದಮೇಲೆ ಬದ್ಧಾತ್ಮರಿಗೆ ಏನೂ ಲಾಭ ಇಲ್ಲ. ಭಗವದ್ಧಾಮಕ್ಕೆ ಮರಳಬೇಕು ಅಂತಂದರೆ ಭಕ್ತಿ ಮಾಡಿದ್ರೆ ತಾನೇ ಮರಳೋದು. ಭಗವಂತನ ಬಗ್ಗೆ ತಿಳ್ಕೋಬೇಕು, ಹೇಳಬೇಕು, ಕೇಳಬೇಕು, ಆಗ ತಾನೇ ಅದು ನಮಗೆ ಒಂದು ಲಾಭವನ್ನು ತಂದ್ಕೊಡೋದು, ಅಥವಾ ನಾವು ಭಗವದ್ಧಾಮಕ್ಕೆ ಮರಳೋದಕ್ಕಾಗೋದು. ಈ ವಿಷಯ ಬ್ರಹ್ಮನಿಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೋಸ್ಕರನೇ ಕಟ್ಟ ಕಡೆಗೆ ಆಧ್ಯಾತ್ಮವಾದಿಗಳ ಪರಮ ಗುರುವಾದ ಯೋಗ್ಯ ಪುತ್ರ ನಾರದರನ್ನು ಸೃಷ್ಟಿಸಿದನು. ಬ್ರಹ್ಮನಿಗೆಲ್ಲ ತಿಳುವಳಿಕೆ ಇದೆ. ಅದಕ್ಕೋಸ್ಕರನೇ 9 ಜನರನ್ನ ಐಹಿಕದಲ್ಲಿ ಕಾಮ್ಯಕರ್ಮಗಳನ್ನು ಮಾಡೋದ್ರ ಕಡೆ ಆಸಕ್ತಿ ಇರೋರು ಅಂಥವರನ್ನು ಸೃಷ್ಟಿ ಮಾಡ್ದ. ಅದು ಒಳ್ಳೆ ಕೆಲಸಗಳೇನೆ. ಆದರೆ ನಾವು ಮುಕ್ತಿಯನ್ನು ಹೊಂದಬೇಕು ಅಂತಂದರೆ ಅದಕ್ಕೂ ಯಾರಾದರೂ ಹೇಳೋರು ಇರಬೇಕು, ಸಹಾಯ ಮಾಡೋರು ಇರಬೇಕಲ್ಲ. ಸೊ ಈ ವಿಷಯದ ಬಗ್ಗೆ ಬ್ರಹ್ಮನಿಗೆ ಗೊತ್ತಿರೋದ್ರಿಂದ ಅವನು ಕೊನೆಗೆ ಆಧ್ಯಾತ್ಮವಾದಿಗಳು ಯಾರ್ಯಾರಿದಾರೋ ಅಂಥವರಿಗೆಲ್ಲರಿಗೂ ಪರಮಗುರು ಯಾರು ಅಂತಂದರೆ ಪರಮ ಗುರುವಾದಂತಹ ಯೋಗ್ಯ ಪುತ್ರ. ನೋಡಿ, ಇಲ್ಲಿ ಅವನಿಗೆ ಒಳ್ಳೆ ಯೋಗ್ಯತೆ ಇದೆ, ನಮ್ಮನ್ನ ಭಗವದ್ಧಾಮಕ್ಕೆ ಕರ್ಕೊಂಡು ಹೋಗುವಷ್ಟು ಅವನಿಗೆ ಕೆಪಾಸಿಟಿ ಇದೆ ಅಂತ ನಾರದರನ್ನ ಸೃಷ್ಟಿ ಮಾಡ್ತಾನೆ ಬ್ರಹ್ಮ. ಭಗವಂತನ ಭಕ್ತಿ ಸೇವೆ ಇಲ್ಲದೆ ಚಟುವಟಿಕೆಯ ಯಾವ ಶಾಖೆಯಲ್ಲಿಯೂ ಪ್ರಗತಿ ಸಾಧಿಸಲಾಗುವುದಿಲ್ಲ.
ಹಾಗಿದ್ದರೂ ಭಕ್ತಿ ಸೇವಾ ಮಾರ್ಗವು ಯಾವುದೇ ಲೌಕಿಕತೆಯಿಂದ ಸದಾ ಸ್ವತಂತ್ರವಾಗಿರುತ್ತದೆ. ಭಗವಂತನ ದಿವ್ಯ ಪ್ರೇಮ ಸೇವೆಯೊಂದೇ ಜೀವನದ ನೈಜ ಗುರಿಯನ್ನು ಸಾಧಿಸಬಲ್ಲದು. ಹೀಗಾಗಿ ಶ್ರೀಮನ್ನಾರದ ಮುನಿಗಳು ಸಲ್ಲಿಸಿದ ಸೇವೆಯು ಬ್ರಹ್ಮನ ಎಲ್ಲ ಪುತ್ರರ ಸೇವೆಗಿಂತಲೂ ಅತ್ಯುನ್ನತವಾದುದಾಗಿದೆ. ಅಂದ್ರೆ ಇಲ್ಲಿ ಬ್ರಹ್ಮ ನಾರದರನ್ನ ಸೃಷ್ಟಿ ಮಾಡ್ದ. ಯಾಕೆ? ಭಕ್ತಿ ಸೇವೆ ಅನ್ನೋದು ಇಲ್ಲ ಅಂತಂದ್ರೆ, ಯಾಕೆಂದ್ರೆ ಭಕ್ತಿ ಸೇವೆಯ ಚಟುವಟಿಕೆಗಳು ಯಾವುದೇ ಶಾಖೆಗಳನ್ನ ತಗೊಂಬಿಡಿ ನೀವು. ನಾವು ಗೃಹಸ್ಥರಾಗಿದ್ದೀವ, ಅಥವಾ ನಾನು ಅಡುಗೆ ಮನೇಲಿ ಕೆಲಸ ಮಾಡೋಳ ಅಲ್ಲೂ, ಅಥವಾ ನಾನು ಆಫೀಸಲ್ಲಿ ಕೆಲಸ ಮಾಡ್ತೀನ ಅಲ್ಲೂ, ಎಲ್ಲಾದ್ರೂ ಇರಲಿ, ಆ ಭಗವಂತನ ಭಕ್ತಿ ಅನ್ನೋದಿಲ್ಲ ಅಂತಂದ್ರೆ ನಾವು ಎಲ್ಲೂ ಕೂಡ ನಾವು ಒಂದು ಪ್ರಗತಿಯನ್ನ ಸಾಧನೆ ಮಾಡೋದಕ್ಕಾಗೋದಿಲ್ಲ. ಆದ್ರೂ ಕೂಡ ಈ ಭಕ್ತಿ ಮಾರ್ಗ ಅನ್ನೋದು ಈ ಲೌಕಿಕ ಜಗತ್ತಿನಿಂದ ಸದಾ ಅದು ಸ್ವತಂತ್ರವಾಗಿರುತ್ತೆ. ಅದಕ್ಕೂ ಲೌಕಿಕ ಜಗತ್ತಿಗೂ ಏನೂ ಸಂಬಂಧ ಇಲ್ಲ. ಇಲ್ಲಿ ನಾವು ಏನೇ ಕೆಲಸ ಮಾಡ್ತಾ ಇರ್ಬೋದು, ಅಲ್ಲಿ ಭಕ್ತಿಯನ್ನ ಮಾಡ್ಕೊಂಡು ನಾವು ಮಾಡ್ಬೋದೇ ಹೊರತು ಅದಕ್ಕೂ ಇದಕ್ಕೂ ಯಾವುದಕ್ಕೂ ಅದು ಅಟ್ಯಾಚ್ ಆಗಲ್ಲ. ಅಂದ್ರೆ ಅದಕ್ಕೆ ಬಂಧನ ಅನ್ನೋದಿಲ್ಲ, ಅದು ಸ್ವತಂತ್ರವಾಗಿರುತ್ತೆ. ಭಗವಂತನನ್ನ ಪ್ರೀತಿಸ್ತೀವಲ್ವಾ, ಅವನನ್ನ ಸೇವಿಸ್ತೀವಲ್ವಾ, ಅದೊಂದೇ ನಮ್ಮನ್ನ ನಿಜವಾದ ಗುರಿ ಯಾವುದಿದೆಯೋ ನಮ್ಮ ಜೀವನಕ್ಕೆ ಅಲ್ಲಿಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಅಂದ್ರೆ ನಮ್ಮ ನಿಜವಾದ ಜೀವನದ ನಿಜವಾದ ಗುರಿಯನ್ನ ನಾವು ತಲುಪಬೇಕು, ಸಾಧಿಸ್ಬೇಕು. ಅದಕ್ಕೋಸ್ಕರ ಅಂತಂದ್ರೆ ಅದು ಭಗವಂತನನ್ನ ಪ್ರೀತಿಸೋದ್ ಮಾತ್ರನೇ. ಹೀಗಾಗಿ ಶ್ರೀಮನ್ನಾರದ ಮುನಿಗಳು ಸಲ್ಲಿಸಿದಂತಹ ಸೇವೆ ಇದೆಯಲ್ಲ, ಅದು ಎಲ್ಲ ಮಕ್ಕಳು ಏನೇನ್ ಸೇವೆ ಮಾಡಿದ್ರು ಅದು ಎಲ್ಲದಕ್ಕಿಂತ ಅತ್ಯುನ್ನತವಾಗಿರುವಂಥದ್ದು. ಈಗ ನಾವೇ ಒಂದ್ ನಿಮಿಷ ಯೋಚನೆ ಮಾಡಿದಾಗ ನಮಗ್ ಗೊತ್ತಾಗತ್ತೆ. ಈಗ ಈ ಭೌತಿಕ ಪ್ರಪಂಚವನ್ನ ಸೃಷ್ಟಿ ಮಾಡಿರೋದು ಯಾಕೆ? ಬದ್ಧ ಜೀವಿಗಳನ್ನ ಮುಕ್ತರನ್ನಾಗಿ ಮಾಡೋದಿಕ್ಕೆ. ಸೊ ಅದಕ್ಕೇನ್ ಬೇಕೋ ಅದನ್ನ ಯಾರು ಹೇಳ್ಕೊಡ್ತಾರೋ ಅವರೇ ಶ್ರೇಷ್ಠರು ಅಂತ ಅನ್ನಿಸ್ಕೊಳ್ಳೋದಿಲ್ವಾ? ಸೊ ಇಲ್ಲಿ ಬೇರೆಯವರೆಲ್ಲ ಕಾಮ್ಯ ಕರ್ಮಗಳನ್ನ ಹೇಳ್ಕೊಟ್ರು, ಆದ್ರೆ ಭಕ್ತಿಯನ್ನ ಹೇಳ್ಕೊಡ್ಲಿಲ್ಲ. ನಾರದ ಮುನಿಗಳು ಅದಕ್ಕೆ ಅಂತ ಬಂದವರು. ಭಕ್ತಿಯನ್ನ ಹೇಳ್ಕೊಟ್ಟು ಯಾರ್ಯಾರಿಗೆ ಅವರು ಸಹಾಯ ಮಾಡಕ್ಕಾಗುತ್ತೋ ಅವ್ರಿಗೆಲ್ಲ ಸಹಾಯ ಮಾಡಿ ಬೇಕಾದಷ್ಟು ಜನರನ್ನ ಮುಕ್ತಿಯ ಕಡೆಗೆ ಅವರು ಕರ್ಕೊಂಡು ಹೋಗಿದ್ದಾರೆ. ಭಗವದ್ ಧಾಮಕ್ಕೆ ಹೋಗೋ ಹಾಗೆ ಅವರು ಸಹಾಯ ಮಾಡಿದ್ದಾರೆ ಅನ್ನೋದನ್ನ ನಾವು ಈ ಶ್ಲೋಕದಿಂದ ತಿಳ್ಕೋಬಹುದು. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.